ಹಾಂ ತಮಿಳ್ನಾಡು ಹೋಗ್ಬೇಕು, ಓಟ್ ಹಾಕಬೇಕು. ಬಸ್ಸೇ ಬರೀಲ್ಲ, ತಮಿಳ್ನಾಡು ಬಸ್ ಯಾವುದು ಒಂದು ಬರೀಲ್ಲ. ಒಂದು ಬೆಳಗ್ಗೆ 6 ಗಂಟೆಗೆ ಬಂದಿದ್ದು இன்னும் ಬರೀಲ್ಲ, இன்னும் இல்லே காத்துக்கொண்டிருக்கோம். நாங்கள் நைட் வந்தோம், மணி 12 மணி வரைக்கும் இருந்தோம். எந்த பஸ் எல்லாம் புக்கிங் ஆகிடுச்சுன்னு சொன்னாங்க. திரும்ப நம்ம வாபஸ் போயிட்டோம் 12 மணிக்கு. மறுபடியும் வந்தாக்கா ಬೆಳಗ್ಗೆ 8 மணிலேருந்து வந்தாக்கா மறுபடியும் பஸ்ஸே இல்லை. திருவண்ணாமலை போகணும். நாங்கள் ವಯಸ್ಸಾನவங்க, நாங்கள் எப்படி போகிறது, எப்படி போய் ಓಟು போகிறது? 4 ಗಂಟೆಲಿಂದ ಕಾಯ್ತಾ ಇದ್ದೀವಮ್ಮ. ರಾತ್ರಿಯಿಂದ ಕಾಯ್ತಾ ಇದ್ದಾರೆ. ಬಸ್ ಬಂದಿಲ್ಲ, ಏನಿಲ್ಲ. ಮಕ್ಕಳು ಮರಿಯೆಲ್ಲ ಇದ್ದಾರೆ. ಟಿಫನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಮಕ್ಕಳನ್ನ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಬಸ್ ನೋಡಿದ್ರೆ ಬರ್ತಾ ಇಲ್ಲ. ಮನೆಯಲ್ಲೇ ಕಾಯ್ಕೊಂಡಿದ್ರೆ ಆಗುತ್ತಾ? ಮನೆಗಾದರೆ ಎಲ್ಲ ರಿಟರ್ನ್ ಹೋಗ್ತಾ ಇರುತ್ತೆ. ಅವ್ರಿಗೆ ಓಟೇ ಹಾಕ್ಬಾರ್ದು. ಅವ್ರು ಒಳ್ಳೆ ಮಾಡೋಣ, ಚೆನ್ನಾಗಿರಲಿ ಅಂದ್ರೆ ನೋಡಿದ್ರೂ ಬಿಡ್ತಾ ಇಲ್ಲ. ನಾವು ಏನು ಮಾಡೋದು? ನಾವು ಮನೆಗೆ ಹೋಗ್ಬೋದು ಅಷ್ಟೇ. ನಾವು ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ನಮ್ಗೆ ಏನು ಗೊತ್ತಾ, ಬಸ್ಸು ಸಿಕ್ಕಲಿಲ್ಲ. ಅವ್ರು ಏನು ಮಾಡಬೇಕಾಯ್ತು, ಬಸ್ಸು ಸ್ವಲ್ಪ ಜಾಸ್ತಿ ಕಳಿಸ್ಬೇಕಾಯ್ತು. ಜಾಸ್ತಿ ಕಳಿಸಿಲ್ಲ. ಇವಾಗ ಇವ್ರು ಏನು ಹೇಳ್ತಾರೆ, KSRTC ಅವರು, ಇಲ್ಲ ನಮಗೆ ಹೈವೇ ಸೇಫ್ಟಿ ಪರ್ಮಿಷನ್ ಕೊಟ್ಟಿರೋದು ಅಂತಾರೆ. ಮತ್ತು ಸ್ಟ್ಯಾಂಡಿಂಗು ಇಷ್ಟೇ ಅಂತ ಇದ್ದಾರೆ. ನಾವು ಸ್ಟ್ಯಾಂಡಿಂಗಲ್ಲಿ ಬರ್ತೀವಿ ಸರ್ ಅಂತೀವಿ. ಇಲ್ಲ ಹಂಗೆಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನಾವು ಹೆಂಗೆ ಓಟ್ ಹಾಕೋದು? ಇವಾಗ 5 ಗಂಟೆಗೆ ನಮ್ಮೂರಿಗೆ ಹೋಗ್ಬೇಕಾದ್ರೆ 7 ಗಂಟೆ ಆಗುತ್ತೆ. ಇವಾಗ 10 ಗಂಟೆ ಅಂದ್ರೂ 7 ಗಂಟೆ ಆಗುತ್ತೆ. ಅದ್ರ ಒಳಗಡೆ ಬೂತ್ ಮುಚ್ಚಿಬಿಟ್ರೆ ಏನು ಮಾಡೋದು? ಅಲ್ಲಿ ನೋಡೋಣ, ಬೂತ್ ಮುಚ್ಚಿಬಿಟ್ಟು ಓಟ್ ಹಾಕಾಗತ್ತಾ? ಆಗಲ್ಲ. ನಾವು 1000 ರೂಪಾಯಿ ಖರ್ಚು ಮಾಡಿ ಹೋಗ್ತೀವಿ. ಅವ್ರಿಗೆ ನಮ್ಮ ದುಡ್ಡು ಏನು ಬೇಕಾಗಿಲ್ಲ, ಅವ್ರು ಕೊಡೋದು ನಮ್ಮ ಕಾಸಿನೇ ಬೇಕಾಗಿಲ್ಲ. ಓಟಿಗೆ ನಮ್ಮ ಕಾಸು ಬೇಕಿಲ್ಲ ನಮಗೆ. ಅದು ಇದಿದೆ, ಅದು ಓಟ್ ಹಾಕ್ಬೇಕಂದ್ರೆ ನಮಗೆ ಚಟ್ಟ ಇದೆ. ಅದು ಓಟ್ ಆಗಲೇಬೇಕು ನಮಗೆ. ಇವಾಗ ನಾವು ಹೋಗ್ಬಿಟ್ರೆ ಬೂತ್ ಮುಚ್ಚಿಬಿಡ್ತಾರೆ. ಓಟಿಗೆ ಆಗತ್ತೆ ನಮಗೆ? ಬಸ್ ಬಿಡಲೇಬೇಕು ನಾವು. ಜಾಸ್ತಿ ಬಸ್ ಬಿಡ್ಬಿಡ್ತಾನೆ ಅವರು, ಗೌರ್ಮೆಂಟ್ ಅವರು, ತಮಿಳ್ನಾಡು ಗೌರ್ಮೆಂಟ್ ಬಸ್ ಬಿಡ್ತಾರೆ. ಎಷ್ಟು ಜನ ಹೋಗ್ತಾರೆ ಗೊತ್ತಾ? ಸಿಕ್ಕಾಪಟ್ಟು ಜನ. ಇಲ್ಲೊಂದು ಕಾಯ್ತಾ ಇದ್ದಾರೆ. 5 ಗಂಟೆ ಬಂದು ಮುಚ್ಚಿಬಿಡ್ತಾರೆ. ಏನು ಮಾಡೋಣ ಹೇಳಿ? ಹೋಗಿ ಪ್ರಯೋಜನ ಇಲ್ಲ. ನಮ್ಮ ದುಡ್ಡು ನಾವು ನಾವೆಲ್ಲ ಗಾರೆ ಕೆಲಸ ಮಾಡ್ತೀವಿ, ಕೂಲಿ ಕೆಲಸ ಮಾಡ್ತೀವಿ, ಗಾರೆ ಕೆಲಸ ಮಾಡ್ತೀವಿ, ಕೂಡ ಎತ್ತಾ ಇದ್ದೀವಿ. ನಾವು ತಮಿಳ್ನಾಡಿಗೆ ಹೋಗ್ಬೇಕು, ಓಟ್ ಹಾಕ್ಬೇಕಂತ ಆಸೆಯಾಗಿ ಹೋಗ್ತಾ ಇದ್ವಿ. ಅದಿಲ್ಲಾಂದ್ರೆ ಹೆಂಗೆ ಹೇಳಿ? ಬಸ್ ಜಾಸ್ತಿ ಕಳಿಸ್ಬೇಕಾನೆ ಇವರು. ನೀವು ಬಸ್ಸೇ ಬಂದಿಲ್ಲ, ತುಂಬ ಕಷ್ಟದ ಜನ, ಊಟ ಮಾಡೋಕ್ಕಾಗಲ್ಲ. ನಾವು ಬಸ್ ಜಾಸ್ತಿ ಬಿಟ್ಟಿದ್ರೆ ಓಟ್ ಹಾಕೋಕ್ಕೆ ಬರೋಕೆ ಬಂದೇ ಇಲ್ಲ. ಏನು ಮಾಡೋಣ? ಒಂದೇ ಒಂದು ಬಸ್ ಕೂಡ ನಮ್ಮ ನಿಲ್ಲಲ್ಲ. ನೈಟ್ 8 ಗಂಟೆಲಿಂದ ಇವಾಗ 9:15 ಆಗಾಯಿತು. ನಾವು ಹೋಗೋಕ್ಕಾಗಲ್ಲ. ನಾ ಇರೋದು ಇವಾಗ ಮನೆಗೆ ಹೋಗ್ತೀನಿ, ಓಟ್ ಹಾಕೋಕ್ಕೆ ಆಗಲ್ಲ. ಇವಾಗ 10 ಗಂಟೆ ಆಯಿತು. ಇದಕ್ಕೆ ಮೇಲೆ ಹೋಗಿ ಓಟ್ ಮಾಡೋಕ್ಕಾಗುತ್ತಾ? ಮಾಡಲ್ಲ. ಎಲ್ಲ ಮನೆಗೆ ಹೋಗೋಣ ಅಂತ ಎಲ್ಲ ಟೀಮ್ನ ಹೋಗಿ ಪ್ರಯೋಜನ ಇಲ್ಲ. ಮನೆಗೆ ಹೋಗಿ ಆರಾಮ ಮಲ್ಕೊಳ್ಳೋಣ. ಏನಕ್ಕೆ ಅವ್ನಿಗೆ ಹೋಗಿ ಓಟ್ ಹಾಕಬೇಕು? ಇವಾಗ ಜನ ಇದ್ದಾರೆಲ್ಲ, ಒಂದು 4 ಬಸ್ ಹೆಚ್ಚೇ ಬಿಡು, ಇಲ್ಲ ಒಂದು 10 ಬಸ್ ಬಿಡು. ಅಲ್ಲಲ್ಲಿ ಜನ ಎಷ್ಟು ಜನ ತೆಗಿರಾರು ಗೊತ್ತಾ? ಮಲಯಾಳ ಹೊಸವರಿಂದ ತೆಗಿರಾರು.